ಓಂ ಶ್ರೀ ಗುರುಭ್ಯೋ ನಮಃ. ದೇವರು ಎಂಬುದು ಒಂದು ಮಹಾನ್ ಶಕ್ತಿ. ಗರ್ಭಗುಡಿಯೊಳಗೆ ನಾವು ನಿತ್ಯ ಆರಾಧಿಸುವ ದೇವರ ವಿಗ್ರಹ ಜಡವಸ್ತು ಅಲ್ಲ. ಈ ಸತ್ಯ ಪ್ರತಿಯೊಬ್ಬ ಭಕ್ತ ಅರಿತಿರಬೇಕು. ಪ್ರತಿನಿತ್ಯ ಅರ್ಚಕರು ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪೂಜಿಸುತ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರಃ ಎಂಬಂತೆ ಅರ್ಚಕರ ಪೂಜೆಯಿಂದ ದೇವರ ಸನ್ನಿಧಾನದಲ್ಲಿ ವಿಶಿಷ್ಟ ಶಕ್ತಿ ಜಾಗೃತ ಉಂಟಾಗುತ್ತದೆ. ದೇವಳಗಳಲ್ಲಿ 3 ಹೊತ್ತು ತ್ರಿಕಾಲಗಳಲ್ಲಿ ಅರ್ಚಕರು ದೇವರ ಪೂಜೆ, ಆಯಾ ದೇವರ ಪೂಜಾ ವಿಧಿ ಆಯಾ ಸಂಪ್ರದಾಯದ ವಿಧಾನದಂತೆ ಮಾಡುತ್ತಾರೆ. ದೇವರ ಸಾನ್ನಿಧ್ಯ ಎನ್ನುವುದು ಪರಮ ಪವಿತ್ರವಾದ ಸ್ಥಳವಾಗಿರುತ್ತದೆ. ದೇವರು ಎಂದರೆ ಒಂದು ಶಕ್ತಿ. ದೇವರಿದ್ದಾನೆ ಎಂಬ ಒಂದು ಮಾತೇ ಸಾಕು, ನಮಗೆ 100ಕ್ಕೆ 100ರಷ್ಟು ಬಲ ಬರುತ್ತದೆ. ದೇವರು ಎಲ್ಲ ಕಡೆ ಇರುತ್ತಾನೆ. ದೇವರಿರದ ಒಂದೇ ಒಂದು ಸ್ಥಳ ಈ ಜಗದಲ್ಲಿ ಇರಲು ಸಾಧ್ಯವೇ ಇಲ್ಲ. ಪ್ರಕೃತಿ, ಪರಿಸರ, ಆಕಾಶ, ಭೂಮಿ, ಜಲ, ಗುಡ್ಡ ಬೆಟ್ಟ, ಪ್ರಾಣಿ ಪಕ್ಷಿ ಅಷ್ಟೇಕೆ, ನಮ್ಮ ದೇಹದಲ್ಲಿದ್ದೂ ನಮ್ಮನ್ನು ನಡೆಸುವವನು ಕೂಡ ದೇವರೇ ಆಗಿರುವುದು ಅಷ್ಟೇ ಸತ್ಯ. ಎಲ್ಲೆಡೆ ಇದ್ದು ಎಲ್ಲವನ್ನು ರಕ್ಷಿಸುವವನೇ ದೇವರು. ಸತ್ಯ, ಮಾನವೀಯತೆ, ಇಂದ್ರಿಯ ನಿಗ್ರಹ, ಉತ್ತಮ ಗುಣಗಳಲ್ಲಿ ಅನುರಾಗ, ಗುಣಸಾಗರನಾದ ದೇವರಲ್ಲಿ ಪ್ರೀತಿ, ಇಂತಹ ಒಳ್ಳೆಯ ಗುಣಗಳಿಂದ ಆರಾಧಿಸಬೇಕು. ಹಿಂದೂಗಳ ನಂಬುಗೆಯ ದೇವರ ಸನ್ನಿಧಾನಕ್ಕೆ ಅತಿ ಎತ್ತರದ ಮಹತ್ವದ ಸ್ಥಾನವಿದೆ. ಜೀವಿಗಳು ತಾವು ಮಾಡುವ ಕರ್ಮಗಳಿಂದ ಪಾಪ ಪುಣ್ಯಗಳನ್ನು ಪಡೆಯುತ್ತಾರೆ. ಆ ಜನ್ಮದ ಕರ್ಮಗಳು ಮತ್ತೆ ಆ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಜನ್ಮ ಪಡೆಯುವುದಾಗಿದೆ. ನಾವು ಪುಣ್ಯ ಸಂಪಾದಿಸಿದರೆ ದೇವರ ಕೃಪೆಗೆ ಒಳಗಾಗುತ್ತೇವೆ. ನಾವು ಪಾಪಗಳನ್ನೇ ಮಾಡುತ್ತಲೇ ಇದ್ದರೆ ದೇವರ ಅವಕೃಪೆಗೆ ಒಳಗಾಗುತ್ತೇವೆ. ಯಜ್ಞ ಮಾಡುವುದು, ವೇದಶಾಸ್ತ್ರ ಪುರಾಣಗಳ ಪಠಣ, ಧ್ಯಾನ, ಜಪ, ತಪ, ಪೂಜೆಯಂತಹ ಅನುಷ್ಠಾನ ನಿತ್ಯ ನಡೆಯಬೇಕು. ನಮ್ಮ ಸಂರಕ್ಷಕನಾದ ದೇವರು ನಮ್ಮನ್ನು ಅನವರತವೂ ಕಾಪಾಡುತ್ತಾನೆ. ದೇವರು ಭಕ್ತರ ರಕ್ಷಕ, ಕರುಣಾಮಯಿ. ಆತ ನಿಷ್ಕಲ್ಮಶ ಭಕ್ತಿಗೆ ಒಲಿಯುತ್ತಾನೆ. ದೇವರ ಆರಾಧನೆ ಬಗ್ಗೆ ತಿಳಿಯೋಣ. ಪ್ರತಿಯೊಂದು ದೇವರ ಆರಾಧನೆಗೆ ಒಂದೊಂದು ವಿಶೇಷ ತಿಥಿ ಇರುತ್ತದೆ. ತಿಥಿಗೂ ದೇವರಿಗೂ ವಿಶೇಷ ಸಂಬಂಧವಿದೆ. ಗಣೇಶನಿಗೆ ಚತುರ್ಥಿ ತಿಥಿ, ಗೌರಿ ದೇವಿಗೆ ತದಿಗೆ ತಿಥಿ, ಸೂರ್ಯ ದೇವರಿಗೆ ಸಪ್ತಮಿ ತಿಥಿ, ಶ್ರೀಕೃಷ್ಣನಿಗೆ ಅಷ್ಟಮಿ ತಿಥಿ, ಶ್ರೀ ಮಹಾವಿಷ್ಣುವಿಗೆ ಏಕಾದಶಿ ತಿಥಿ, ಆಂಜನೇಯನಿಗೆ ಹುಣ್ಣಿಮೆ ತಿಥಿ, ಪಾರಾಯಣಕ್ಕೆ ದ್ವಾದಶಿ ತಿಥಿ, ನಾಗದೇವರಿಗೆ ಪಂಚಮಿ ತಿಥಿ, ಸುಬ್ರಹ್ಮಣ್ಯನಿಗೆ ಷಷ್ಠಿ ತಿಥಿ, ಶ್ರೀರಾಮಚಂದ್ರ ಸ್ವಾಮಿಗೆ ನವಮಿ ತಿಥಿ. ಹೀಗೆ ನಾವು ಆರಾಧಿಸುವ ಒಂದೊಂದು ದೇವರಿಗೆ ಒಂದೊಂದು ಇಂತಹ ತಿಥಿಯಲ್ಲಿ ಪೂಜಿಸಿದರೆ ವಿಶೇಷ ಅನುಗ್ರಹವಾಗಲಿದೆ. ಹೀಗೆ ಒಂದು ಸುಭಾಷಿತ ಇದೆ, ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷತಿ. ತಸ್ಮಾತ್ ಧರ್ಮೋ ನ ಹಂತ ವ್ಯೋಮ ನೋ ಧರ್ಮೋ ಹತೋ ವದಿಥ. ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ. ನಾವು ಧರ್ಮವನ್ನು ನಾಶಪಡಿಸಿದರೆ ಅದರ ಪರಿಣಾಮವಾಗಿ ನಾವೇ ನಾಶ ಹೊಂದುತ್ತೇವೆ. ಆದ್ದರಿಂದ ಧರ್ಮವನ್ನು ನಾಶಪಡಿಸಬಾರದು. ಧರ್ಮ ಎಂದರೆ ದೇವರು. ದೇವರನ್ನು ನಿತ್ಯವೂ ಅರ್ಚಿಸಿ ಪ್ರಾರ್ಥಿಸಿ ಪೂಜಿಸಬೇಕು. ಧರ್ಮಕ್ಕೆ ವಿರುದ್ಧವಾಗಿ ಅರ್ಥ ಕಾಮಗಳನ್ನು ಬಿಡಬೇಕು. ಧರ್ಮ ದೇವರ ನಿಂದಕರಾದರೆ ಒಳ್ಳೆಯ ಫಲ ಸಿಗದು. ದೇವರು ನಾವು ಮಾಡುವ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ನೀಡುತ್ತಾನೆ. ದೇವರಿಗೆ ದೇವ, ರಾಕ್ಷಸ, ಮನುಷ್ಯ ಎಂಬ ಜಾತಿ ಮತ ಭೇದವಿಲ್ಲ. ದೇವರಿಗೆ ಏನೂ ಅಪೇಕ್ಷೆಯಿಲ್ಲ. ದೇವರು ನಿತ್ಯ ತೃಪ್ತನು, ಪೂರ್ಣನು ಆಗಿರುವುದರಿಂದ ಆತನಿಗೆ ಯಾರಿಂದಲೂ ಏನೂ ಆಗಬೇಕಾದ್ದಿಲ್ಲ. ಭಕ್ತರಾದ ನಮಗೆ ದೇವರ ಕೃಪೆ ಇಲ್ಲದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ದೇವರ ನಾಮ ಮಂತ್ರ ಜಪಿಸಿದರೆ ನಮ್ಮ ದುಃಖ ಮಾಯವಾಗುವುದು.
ನೋವು ಸಂಕಷ್ಟ ಬಂದಾಗ ದೇವರ ನಾಮ ಪಠಿಸಿದರೆ ದೇಹದಲ್ಲಿ ಒಂದು ರೀತಿಯ ಶಕ್ತಿ ಸಂಚಲನ ಉಂಟಾಗಿ ಧೈರ್ಯ ಸ್ಥೈರ್ಯ ನಮಗಾದ ವಿಶಿಷ್ಟ ಅನುಭವವಾಗಲಿದೆ. ಇದುವೇ ನಾವು ಆರಾಧಿಸುವ ದೇವರ ಶಕ್ತಿ. ದೇವರ ಅನುಗ್ರಹ ಇದ್ದಲ್ಲಿ ಸಮಸ್ತ ಸಂಸಾರದ ದುಃಖ ಕಷ್ಟ ನಷ್ಟ ಪರಿಹಾರವಾಗಲಿದೆ. ಜಗತ್ತಿನ ನಿಯಾಮಕನಾದ ದೇವರ ಮಹಿಮೆಯನ್ನು ಸ್ಮರಿಸುತ್ತಾ ದೇವರು ಎಂಬ ಮಹಾನ್ ಶಕ್ತಿಯ ನಾಮಗಳನ್ನು ಅನುದಿನವೂ ಪಠಿಸುತ್ತಾ ನಮ್ಮ ಜೀವನವನ್ನು ಸುಂದರಗೊಳಿಸಿಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಇರೋಣವೇ. ಸರ್ವೇ ಜನೋ ಸುಖಿನೋ ಭವಂತು.